ಪೋಸ್ಟ್ ಆಫೀಸ್ನಲ್ಲಿ ಜಿಡಿಎಸ್ ಒಟ್ಟು 44,228 ಪೋಸ್ಟ್ಗಳು. ಎಸ್ಎಸ್ಸಿ ಡಿಪಾರ್ಟ್ಮೆಂಟ್ನಲ್ಲಿ 10th ಮೇಲೆ ಮಲ್ಟಿ ಟಾಸ್ಕಿಂಗ್ ಹಾಗೂ ಡಿಗ್ರಿ ಮೇಲೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್. IBPS ಕ್ಲರ್ಕ್ ಹುದ್ದೆಗಳು. ಜೊತೆಗೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ BMTC ಬಸ್ ಪಾಸ್, ಇದರ ಜೊತೆಗೆ ಜಾಬ್ಗಾಗಿ ಪೊಲೀಸ್ ವೆರಿಫಿಕೇಷನ್, BBMP ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟುವುದರ ಬಗ್ಗೆ, HSRP ನಂಬರ್ ಪ್ಲೇಟ್ ಬುಕ್ ಮಾಡುವುದರ ಬಗ್ಗೆ, ಇವೆಲ್ಲದರ ಕುರಿತು ಮಾಹಿತಿ ಉದ್ಯೋಗಮಾಲೆಯ ಈ ಬುಲೆಟಿನ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನಲ್ಲಿ GDS ಹುದ್ದೆಯನ್ನು ಮತ್ತೊಮ್ಮೆ ಕರೆದಿದ್ದಾರೆ. ಈ ಬಾರಿ ಒಟ್ಟು 44,228 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಕರ್ನಾಟಕದಲ್ಲಿ 1,940 ಪೋಸ್ಟ್ಗಳಿವೆ. ಈ ಹುದ್ದೆಗೆ ಕ್ವಾಲಿಫಿಕೇಶನ್ SSLC ಮಾಡಿದ್ದರೆ ಸಾಕು. ಜೊತೆಗೆ ಸೈಕ್ಲಿಂಗ್ ಬರಬೇಕು ಹಾಗೂ ಕಂಪ್ಯೂಟರ್ ಸ್ಕಿಲ್ಸ್ ಕೂಡ ಇರಬೇಕಾಗುತ್ತದೆ. ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಈ ಹುದ್ದೆಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. SSLCಯಲ್ಲಿ ನೀವು ತೆಗೆದುಕೊಂಡ ಪರ್ಸೆಂಟೇಜ್ನ ಆಧಾರದ ಮೇಲೆ, ಅಂದರೆ ಮೆರಿಟ್ನ ಮೇಲೆ ಅವರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹಾಗಾಗಿ SSLCಯಲ್ಲಿ 90%ಗಿಂತ ಹೆಚ್ಚು ಅಂಕವಿದ್ದರೆ ಈ ಪೋಸ್ಟ್ಗೆ ಅಪ್ಲೈ ಮಾಡುವುದು ಒಳ್ಳೆಯದು. ಈ ಅಪ್ಲಿಕೇಶನ್ಗೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಇಮೇಲ್ ID ಮತ್ತು ಫೋನ್ ನಂಬರ್, OTP ಬರುವುದಕ್ಕೆ, SSLC ರಿಜಿಸ್ಟರ್ ನಂಬರ್ ಮತ್ತು ಮಾರ್ಕ್ಸ್ನ ವಿವರಗಳು, ಆಧಾರ್ ಕಾರ್ಡ್, ಸ್ಕ್ಯಾನ್ ಮಾಡಲು ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತದೆ. ಇದರ ಜೊತೆಗೆ ನೀವು ಯಾವ ಪೋಸ್ಟ್ ಆಫೀಸ್ ಸರ್ಕಲ್ಗೆ, ಅಂದರೆ ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡಬೇಕೋ ಅದನ್ನು ಮೊದಲೇ ನಿರ್ಧರಿಸಿಕೊಳ್ಳಬೇಕಾಗುತ್ತದೆ. ಈ ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 5/8/2024 ಆಗಿರುತ್ತದೆ. ವಯೋಮಿತಿ 18 ವರ್ಷದಿಂದ 40 ವರ್ಷ. SC ST ಹಾಗೂ OBCಗೆ ಮಾಮೂಲಿನಂತೆ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅಪ್ಲಿಕೇಶನ್ ಶುಲ್ಕ 100 ರೂಪಾಯಿ ಆಗಿರುತ್ತದೆ. SC ST ಹಾಗೂ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅಪ್ಲೈ ಮಾಡಲು ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. SSC ಡಿಪಾರ್ಟ್ಮೆಂಟ್ನಲ್ಲಿ 10th ಮೇಲೆ ಮಲ್ಟಿ ಟಾಸ್ಕಿಂಗ್ ಮತ್ತು ಹವಲ್ದಾರ್ ಪೋಸ್ಟ್ಗಳು. ಮಲ್ಟಿ ಟಾಸ್ಕಿಂಗ್ಗೆ ಒಟ್ಟು 4,887 ಪೋಸ್ಟ್ಗಳು ಹಾಗೂ ಹವಲ್ದಾರ್ಗೆ 3,439 ಪೋಸ್ಟ್ಗಳನ್ನು ಕರೆದಿರುತ್ತಾರೆ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ SSLC ಆಗಿರುತ್ತದೆ. ಈಗ SSC ಡಿಪಾರ್ಟ್ಮೆಂಟ್ನವರು ಹೊಸ ವೆಬ್ಸೈಟ್ ಅನ್ನು ಓಪನ್ ಮಾಡಿರುತ್ತಾರೆ. ಇಲ್ಲಿ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬಹುದು. KPSCಯಲ್ಲಿ ಹೇಗೆ ಒನ್ ಟೈಮ್ ರಿಜಿಸ್ಟರ್ ಮಾಡುತ್ತೀರೋ ಅದೇ ರೀತಿ SSCಯಲ್ಲೂ ಈಗ ಒನ್ ಟೈಮ್ ರಿಜಿಸ್ಟರ್ ಅಂದರೆ OTR ಮಾಡಬಹುದಾಗಿದೆ. ಒಮ್ಮೆ ನೀವು ಈ OTR ಮಾಡಿದ ಮೇಲೆ SSC ವೆಬ್ಸೈಟ್ನಲ್ಲಿ ಕರೆಯುವ ಮುಂದಿನ ಜಾಬ್ಗಳಿಗೆ ಅದೇ ಪ್ರೊಫೈಲ್ ಅನ್ನು ಇಟ್ಟುಕೊಂಡು ಅಪ್ಲೈ ಮಾಡಿಕೊಳ್ಳಬಹುದಾಗಿದೆ. ಈ ಜಾಬ್ಗೆ ಅಪ್ಲೈ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ SSLC ರಿಜಿಸ್ಟರ್ ನಂಬರ್ ಮತ್ತು ಪರ್ಸೆಂಟೇಜ್, ಆಧಾರ್ ನಂಬರ್, ಫೋನ್ ನಂಬರ್ ಮತ್ತು ಇಮೇಲ್ ID ಹಾಗೂ ಸ್ಕ್ಯಾನ್ ಮಾಡಲು ಫೋಟೋ, ಸಿಗ್ನೇಚರ್ ಬೇಕಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಫೋಟೋ ಅನ್ನು ಸ್ಕ್ಯಾನ್ ಮಾಡುವ ಬದಲು ವೆಬ್ ಕ್ಯಾಮೆರಾ ಬಳಸಿ ನಿಮ್ಮ ಫೋಟೋ ಅನ್ನು ಸೆರೆ ಹಿಡಿಯಬೇಕಾಗುತ್ತದೆ. ಅಪ್ಲಿಕೇಶನ್ ಶುಲ್ಕ ಎಂದಿನಂತೆ 100 ರೂಪಾಯಿ. SC ST ಹಾಗೂ ಮಹಿಳೆಯರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 30/7/2024 ಆಗಿರುತ್ತದೆ. ಇದೇ SSC ಡಿಪಾರ್ಟ್ಮೆಂಟ್ನಲ್ಲಿ ಡಿಗ್ರಿ ಮೇಲೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ 2024 ಈ ಪೋಸ್ಟ್ ಅನ್ನು ಸಹ ಕರೆದಿರುತ್ತಾರೆ. ಒಟ್ಟು 17,727 ಪೋಸ್ಟ್ಗಳು ಇವೆ. ಈ ಪೋಸ್ಟ್ಗೆ ಅಪ್ಲೈ ಮಾಡಲು ಸಹ ನೀವು ಹಿಂದೆ ತಿಳಿಸಿದಂತೆ OTR ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಅಪ್ಲೈ ಮಾಡಬಹುದಾಗಿದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 24/7/2024 ಆಗಿರುತ್ತದೆ. IBPS ಅಲ್ಲಿ ಕ್ಲರ್ಕ್ ಹುದ್ದೆಗಳು. ಒಟ್ಟು 6,128 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಕರ್ನಾಟಕದಲ್ಲಿ 457 ಪೋಸ್ಟ್ಗಳು. ಅಪ್ಲೈ ಮಾಡಲು ಕಡೆಯ ದಿನಾಂಕ 21/7/2024 ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ 850, SC STಗೆ 175 ಆಗಿದೆ. ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. ಈ ಅಪ್ಲಿಕೇಶನ್ಗೂ ಸಹ ಫೋಟೋವನ್ನು ಸ್ಕ್ಯಾನ್ ಮಾಡುವ ಜೊತೆಗೆ ವೆಬ್ ಕ್ಯಾಮೆರಾದಿಂದ ಫೋಟೋವನ್ನು ಸೆರೆ ಹಿಡಿಯಬೇಕಾಗುತ್ತದೆ. KPSCಯಲ್ಲಿ KAS ಹುದ್ದೆಯನ್ನು ಕೆಲವು ತಿಂಗಳ ಹಿಂದೆ ಕರೆದಿದ್ದರು.
ಈಗ ಮತ್ತೊಮ್ಮೆ ಈ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಲು ಓಪನ್ ಮಾಡಿದ್ದಾರೆ. ಆದರೆ ಈಗ ಇದಕ್ಕೆ ಅಪ್ಲೈ ಮಾಡುವುದು 2017ನೇ ಇಸ್ವಿಯಲ್ಲಿ ಕರೆದಿದ್ದ ಕೆಎಸ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ದವರು ಮಾತ್ರ ಈ ಅಪ್ಲಿಕೇಶನ್ಗೆ ಈಗ ಅಪ್ಲೈ ಮಾಡಬಹುದಾಗಿದೆ. 2017ನೇ ಇಸ್ವಿಯಲ್ಲಿ ಕೆಎಸ್ಗೆ ಅಪ್ಲೈ ಮಾಡಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಕೆಪಿಎಸ್ಸಿ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಅದರ ಲಿಂಕ್ ಅನ್ನು ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಹುಡುಕಿಕೊಂಡು ಆ ನಂಬರ್ ಅನ್ನು ಅಪ್ಲಿಕೇಶನ್ ನಲ್ಲಿ ನೀವು ನಮೂದಿಸಬೇಕಾಗುತ್ತದೆ. ಕೆಪಿಎಸ್ಸಿ ಕೆಎಸ್ ಎಕ್ಸಾಮ್ನ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಪರೀಕ್ಷೆಯ ದಿನಾಂಕ 25/8/2024 ಆಗಿರುತ್ತದೆ. ಇದರ ವಿವರವನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಅಂದರೆ PDF ಲಿಂಕ್ ಅನ್ನು ಕೊಟ್ಟಿರುತ್ತೇವೆ. ಅದೇ ರೀತಿ ಕೆಪಿಎಸ್ಸಿಯಲ್ಲಿ ಕರೆದಿದ್ದ PDO ಹಾಗೂ ಇತರೆ ಜಾಬ್ಗಳ ಟೈಮ್ ಟೇಬಲ್ ಅನ್ನು ಸಹ ಪ್ರಕಟಿಸಿದ್ದಾರೆ. ಅದರ ಲಿಂಕ್ ಅನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಆಗಲು ಅಂದರೆ PUC ನಂತರ ಡಿಗ್ರಿಗೆ ಸೇರಿಕೊಳ್ಳಲು UUCMS ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಅದನ್ನು ಸಹ ನಾವು ಮಾಡಿಕೊಡುತ್ತೇವೆ. ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಆಧಾರ್ ನಂಬರ್, ಫೋನ್ ನಂಬರ್ ಮತ್ತು ಇಮೇಲ್ ID, SSLC ಹಾಗೂ PUC ಮಾರ್ಕ್ಸ್ ಕಾರ್ಡ್ಗಳು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಫೋಟೋ ಮತ್ತು ಸಿಗ್ನೇಚರ್ ಇವೆಷ್ಟನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ನಂತರ ನಿಮಗೆ ಬೇಕಾದಂತಹ ಕಾಲೇಜ್ ಹಾಗೂ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬಹುದಾಗಿದೆ. ಈಗ BMTC ಬಸ್ ಪಾಸ್ ಅನ್ನು ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತದೆ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಅಂದರೆ OTP ಪಡೆಯಲು, ಜೊತೆಗೆ ಆಧಾರ್ ನಂಬರ್ ಹಾಗೂ ಅದಕ್ಕೆ ಲಿಂಕ್ ಆದ ಮೊಬೈಲ್ ನಂಬರ್ OTP ಪಡೆಯಲು ಬೇಕಾಗುತ್ತದೆ. 10ನೇ ತರಗತಿ ಒಳಗಾದರೆ ಅಂದರೆ 1ರಿಂದ 10ನೇ ತರಗತಿಯಾದರೆ ಸ್ಯಾಟ್ಸ್ ನಂಬರ್ ನಮೂದಿಸಬೇಕಾಗುತ್ತದೆ. ಜೊತೆಗೆ ಶಾಲೆಯ ಪ್ರಿನ್ಸಿಪಲ್ನ ಕಡೆಯವರಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಫಿಲ್ ಮಾಡಿಸಿ ಸೀಲ್ಸ್ ಮತ್ತು ಸಿಗ್ನೇಚರ್ ಹಾಕಿಸಿಕೊಂಡು ಬರಬೇಕಾಗುತ್ತದೆ. ಆ ಅಪ್ಲಿಕೇಶನ್ ಫಾರ್ಮ್ನ PDF ಲಿಂಕ್ ಅನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ಈ ಡಾಕ್ಯುಮೆಂಟ್ ಹಾಗೂ ಫೋಟೋ ಅನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. PUC, ಡಿಗ್ರಿ ಹಾಗೂ ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಾದರೆ ಫೋಟೋ ಮತ್ತು ಫೀಸ್ ರೆಸಿಪ್ಟ್ ಅನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಜೊತೆಗೆ UUCMS ನ ID ಅಥವಾ ರಿಜಿಸ್ಟರ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ. ಅಪ್ಲೈ ಮಾಡಲು ನಮ್ಮ ಸೇವಾ ಶುಲ್ಕ 100 ರೂಪಾಯಿ ಆಗಿರುತ್ತದೆ. ಅಪ್ಲೈ ಮಾಡಿದ ಮೇಲೆ ನೀವು ಕಾಲೇಜ್ನವರಿಂದ ಅಪ್ರೂವಲ್ ಪಡೆಯಬೇಕಾಗುತ್ತದೆ. ನಂತರ BMTC ಅವರು ಸಹ ನಿಮ್ಮ ಅಪ್ಲಿಕೇಶನ್ ಅನ್ನು ಅಪ್ರೂವ್ ಮಾಡಿದ್ದರೆ ಆಗ ಮತ್ತೊಮ್ಮೆ ವೆಬ್ಸೈಟ್ಗೆ ಲಾಗಿನ್ ಆಗಿ ಪಾಸ್ ಪಡೆಯಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕಾಗುತ್ತದೆ. ಅದನ್ನು ಸಹ ನಾವು ಮಾಡಿಕೊಡುತ್ತೇವೆ. BBMPಯ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು 5% ರಿಯಾಯಿತಿಯೊಂದಿಗೆ ಕಟ್ಟಲು ಕಡೆಯ ದಿನಾಂಕ 30/7/2024 ಆಗಿರುತ್ತದೆ. ಬ್ಯಾಂಕ್ನಲ್ಲಿ ಚಲನ್ ಮೂಲಕ ಕಟ್ಟುವುದು ಅಥವಾ ಕಾರ್ಡ್ UPI ಉಪಯೋಗಿಸಿ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡುವುದು ಇವೆರಡನ್ನೂ ಸಹ ನಾವು ಮಾಡಿಕೊಡುತ್ತೇವೆ. ಚಲನ್ ಅನ್ನು ಜನರೇಟ್ ಮಾಡಿ ಪ್ರಿಂಟ್ ಮಾಡುವುದಕ್ಕೆ 30 ರೂಪಾಯಿ, ನಮ್ಮ ಶಾಪ್ಗೆ ಭೇಟಿ ಕೊಟ್ಟು ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡಿದರೆ 50 ರೂಪಾಯಿ ಅಥವಾ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ಆನ್ಲೈನ್ ಪೇಮೆಂಟ್ ಮಾಡಿಸಿದರೆ 100 ರೂಪಾಯಿ. ಇದು ನಮ್ಮ ಸರ್ವಿಸ್ ಶುಲ್ಕ ಆಗಿರುತ್ತದೆ. HSRP ನಂಬರ್ ಪ್ಲೇಟ್ ಬುಕ್ಕಿಂಗ್ ಸಹ ನಾವು ಮಾಡಿಕೊಡುತ್ತೇವೆ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ ಎಂದರೆ ನಿಮ್ಮ ಗಾಡಿಯ RC ಕಾರ್ಡ್ ಅಂದರೆ ವೆಹಿಕಲ್ ನಂಬರ್, ಚಾಸಿಸ್ ನಂಬರ್, ಇಂಜಿನ್ ನಂಬರ್ ಈ ಮೂರು ಸಹ RC ಕಾರ್ಡ್ ನಲ್ಲಿ ಇರುತ್ತದೆ. ಗಾಡಿಯ ಓನರ್ನ ಹೆಸರು, ಅಡ್ರೆಸ್ ಹಾಗೂ ಫೋನ್ ನಂಬರ್, ಇಮೇಲ್ ID ಇದ್ದರೆ OTP ಪಡೆದು ಅಪ್ಲೈ ಮಾಡಬಹುದಾಗಿದೆ. HSRP ನಂಬರ್ ಪ್ಲೇಟ್ ಚಾರ್ಜ್ ನೀವು ಯಾವ ಗಾಡಿಯನ್ನು ಹೊಂದಿದ್ದೀರಿ ಅಂದರೆ ಕಾರ್, ಬೈಕ್, ಸ್ಕೂಟರ್ ಮತ್ತು ಯಾವ ಕಂಪನಿಯ ಗಾಡಿ ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದು 400ರಿಂದ 700 ರೂಪಾಯಿ ಆಗಬಹುದು. 4 ವೀಲರ್ ಆದರೆ 1000 ರೂಪಾಯಿವರೆಗೂ ಆಗಬಹುದು. ನಮ್ಮ ಸರ್ವಿಸ್ ಚಾರ್ಜ್ ಅಂದರೆ ನಮ್ಮ ಶಾಪ್ಗೆ ಭೇಟಿ ಕೊಟ್ಟರೆ 100 ರೂಪಾಯಿ ಆಗಿರುತ್ತದೆ. ವಾಟ್ಸಪ್ ಮೂಲಕ ಅಪ್ಲೈ ಮಾಡುವುದಾದರೆ 150 ರೂಪಾಯಿ ಆಗಿರುತ್ತದೆ. ಪ್ರೈವೇಟ್ ಜಾಬ್ಗಳಿಗೆ ಪೊಲೀಸ್ ವೆರಿಫಿಕೇಶನ್ ಇದರ ಬಗ್ಗೆ ಕೆಲವರಿಗೆ ಗೊಂದಲವಿದೆ. ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ನಲ್ಲಿ ಕರೆದಿರುವ ಜಾಬ್ ಅಲ್ಲ. ಇದು ನೀವು ಖಾಸಗಿ ಕಂಪನಿಯಲ್ಲಿ ಜಾಬ್ಗೆ ಹೊಸದಾಗಿ ಸೇರಿದ್ದರೆ ಪೊಲೀಸ್ ವೆರಿಫಿಕೇಶನ್ ಮಾಡಿಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಅದನ್ನು ನಾವು ಅಪ್ಲೈ ಮಾಡಿಕೊಡುತ್ತೇವೆ. ಇದನ್ನು ಸಹ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತದೆ. ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, DL ಇತ್ಯಾದಿ, ಅಡ್ರೆಸ್ ಪ್ರೂಫ್
ಆಧಾರ್ ಕಾರ್ಡ್ ನಲ್ಲಿ ಇರುವ ಅಡ್ರೆಸ್ಗೆ ವೆರಿಫೈ ಆಗಬೇಕಾದರೆ ಆಧಾರ್ ಕಾರ್ಡೇ ಸಾಕಾಗುತ್ತದೆ. ಇಲ್ಲವಾದರೆ ನೀವು ಯಾವ ವಿಳಾಸದಲ್ಲಿ ಇದ್ದೀರೋ ಅದರ ಪ್ರೂಫ್ ಬೇಕಾಗುತ್ತದೆ. ಅಂದರೆ ರೆಂಟಲ್ ಅಗ್ರಿಮೆಂಟ್, ಎಲೆಕ್ಟ್ರಿಕ್ ಬಿಲ್ ಇತ್ಯಾದಿ. ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಡಿಪಾರ್ಟ್ಮೆಂಟ್ನವರ ಶುಲ್ಕ 450 ರೂಪಾಯಿ ಆಗಿದೆ. ಮತ್ತು ನಮ್ಮ ಸರ್ವಿಸ್ ಶುಲ್ಕ ಶಾಪ್ಗೆ ಭೇಟಿ ಕೊಟ್ಟರೆ 100, ವಾಟ್ಸಪ್ನಲ್ಲಿ ಅಪ್ಲೈ ಮಾಡುವುದಾದರೆ 150 ರೂಪಾಯಿ ಆಗಿರುತ್ತದೆ. ಈ ಎಲ್ಲ ಜಾಬ್ಗಳಿಗೆ ಅಪ್ಲೈ ಮಾಡಲು ಹಾಗೂ ಈ ಎಲ್ಲ ರೀತಿಯ ಅಪ್ಲಿಕೇಶನ್ಗಳನ್ನು ಹಾಕಿಕೊಡಲು ನೀವು ನಮ್ಮ ಶಾಪ್ಗೆ ಭೇಟಿ ಕೊಡಬಹುದು. ಇಲ್ಲವಾದರೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ ಡಾಕ್ಯುಮೆಂಟ್ಗಳನ್ನು ಕಳಿಸಿದರೆ ನಾವು 50 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ಪಡೆದುಕೊಂಡು ಅಪ್ಲೈ ಮಾಡಿಕೊಡುತ್ತೇವೆ. ಮುಂದಿನ ಬುಲೆಟಿನ್ ಅನ್ನು ನಾವು ಪ್ರಕಟಿಸುವ ಮುಂಚೆ ಹೊಸ ಜಾಬ್ಗಳೇನಾದರೂ ಬಂದರೆ ಅದರ ಮಾಹಿತಿಯನ್ನು ನಾವು ಈ ಬುಲೆಟಿನ್ನ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡುತ್ತೇವೆ. ಹಾಗಾಗಿ ನಾವು ಕಡೆಯ ಬಾರಿಗೆ ಯಾವ ಬುಲೆಟಿನ್ ಅನ್ನು ಪ್ರಕಟಿಸಿದ್ದೇವೋ ಆ ವಿಡಿಯೋದ ಲಿಂಕ್ ಅನ್ನು ಆಗಾಗ್ಗೆ ಚೆಕ್ ಮಾಡಿದರೆ ನಿಮಗೆ ಸಕಾಲಕ್ಕೆ ಎಲ್ಲ ಮಾಹಿತಿಗಳು ದೊರಕುತ್ತವೆ. ಅದೇ ರೀತಿ ನಿಮಗೆ ಯಾವುದೇ ಅನುಮಾನವಿದ್ದರೆ ಕಮೆಂಟ್ ಸೆಕ್ಷನ್ ನಲ್ಲಿ ಅದನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ಅದೇ ರೀತಿ ಈ ಎಲ್ಲ ಜಾಬ್ಗಳ ಹಾಗೂ ಅಪ್ಲಿಕೇಶನ್ಗಳ ಮಾಹಿತಿಯ ಪಿಕ್ಗಳನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡಿರುತ್ತೇವೆ. ಹಾಗೂ ಜಾಬ್ನ ಸಂಪೂರ್ಣ ನೋಟಿಫಿಕೇಶನ್ನ PDF ಲಿಂಕ್ ಅನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡಿರುತ್ತೇವೆ. ಈ ಜಾಬ್ಗಳ ಅಡ್ಮಿಟ್ ಕಾರ್ಡ್ ಏನಾದರೂ ರಿಲೀಸ್ ಆದರೆ ಅಥವಾ ರಿಸಲ್ಟ್ ಏನಾದರೂ ಬಂದರೆ ಈ ಎಲ್ಲ ಮಾಹಿತಿಗಳನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಡುತ್ತೇವೆ. ಹಾಗಾಗಿ ನಮ್ಮ ಬುಲೆಟಿನ್ ವಿಡಿಯೋಗಳನ್ನು ನಿಯಮಿತವಾಗಿ ಆಗಿಂದಾಗ್ಗೆ ಚೆಕ್ ಮಾಡುತ್ತೀರಿ ಮತ್ತು ಕಮೆಂಟ್ ಸೆಕ್ಷನ್ ಅನ್ನು ಗಮನಿಸುತ್ತೀರಿ. ಮುಂದಿನ ಉದ್ಯೋಗಮಾಲೆ ಬುಲೆಟಿನ್ ಅನ್ನು ನಿರೀಕ್ಷಿಸುತ್ತೀರಿ. ವಂದನೆಗಳು.